ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಿಪಬ್ಲಿಕ್ ಕನ್ನಡ ರೈಲ್ವೆ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಈ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಸ್ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ರಾಜ್ಯ ರೈಲ್ವೆ ಸಚಿವರು ಮಿಸ್ ಮಾಡದೆ ನೋಡ್ಲೇಬೇಕಾದಂತಹ ಸುದ್ದಿ. ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಸ್ಫೋಟವಾಯಿತು, ಒಂದಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇದೆ. ಯಾವ ಸ್ಟೇಷನ್ ನಲ್ಲೂ ಕೂಡ ಸರಿಯಾದ ಭದ್ರತೆ ಇಲ್ಲ. ಪ್ರಮುಖ ರೈಲ್ವೆ ನಿಲ್ದಾಣಗಳು, ಸಾವಿರಾರು ಜನ ಓಡಾಡುವಂತಹ ರೈಲ್ವೆ ನಿಲ್ದಾಣಗಳು, ಅಲ್ಲೇ ಸೇಫ್ಟಿ ಇಲ್ಲ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿದ್ದೀನಿ. ನೋಡ್ತಾ ಇದ್ದೀರಾ ಬೋರ್ಡು. ಇಲ್ಲೆಲ್ಲ ಕೂಡ ಆಟೋ ಪಾರ್ಕಿಂಗ್ ಇರುತ್ತೆ. ಈ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಹೊರಗೆ ಹೋಗ್ತಾರೆ. ಈಗ ನಾನು ನೇರವಾಗಿ ಯಾವುದೇ ಚೆಕ್ಕಿಂಗ್ ಇಲ್ಲದೇ ಒಳಗಡೆ ಪ್ರವೇಶವನ್ನು ಪಡಿತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ, ಬಟ್ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇಲ್ಲ. ಆದರೆ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ನಾನು ಹೋಗ್ಬೋದು. ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ದಾರಿಗಳಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಚೆಕ್ಕಿಂಗ್ ಇರೋದಿಲ್ಲ. ಯಾವ ಬ್ಯಾಗನ್ನು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಇದು ಗೇಟು. ಈ ಗೇಟಿಂದ ನಾವು ಪ್ರವೇಶವನ್ನು ಪಡೆದ್ರೆ ನೀವು ನೋಡ್ತಾ ಇರ್ಬೋದು. ನಾನು ಆಲ್ರೆಡಿ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಬಂದಿದ್ದೇನೆ. ಬೋರ್ಡು ಕೂಡ ನಿಮಗೆ ಕಾಣ್ತಾ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೋರ್ಡು. ಇದು ಈ ಗೇಟ್ ಮುಖಾಂತರ ಯಾರು ಎಷ್ಟೊತ್ತಲ್ಲಿ ಬೇಕಾದರೂ ಪ್ರವೇಶವನ್ನು ಪಡಿಬೋದು. ಇಲ್ಲಿ ಯಾವುದೇ ರೀತಿ ಚೆಕ್ಕಿಂಗ್ ಕೂಡ ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಇನ್ನು ರೈಲ್ವೆ ನಿಲ್ದಾಣದ ಒಳಗಡೆ ಬಂದೆ. ಪ್ಲಾಟ್ಫಾರ್ಮ್ 8 ಏನಿದೆಯಲ್ವಾ, ಇಲ್ಲಿ ಆ ಕಡೆ ಇರೋದು 8, 9, ಇದು 6, 7 ಪ್ಲಾಟ್ಫಾರ್ಮ್ಗೆ ನೇರವಾಗಿ ಪ್ರವೇಶವನ್ನು ಪಡಿತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕ್ಕಿಂಗ್ ಇಲ್ಲ, ಭದ್ರತೆಯೇ ಇಲ್ಲ. ಯಾರು ಬೇಕಾದರೂ ಬ್ಯಾಗ್ನಲ್ಲಿ ಏನು ಬೇಕಾದರೂ ಇಟ್ಕೊಂಡು ಬಂದರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ. ಒಳಗಡೆ ಬರುವಂಥ ಯಾವೊಬ್ಬ ಪ್ರಯಾಣಿಕನ ಬ್ಯಾಗ್ ಆಗಿರಲಿ ಅಥವಾ ಆತನನ್ನು ವ್ಯಕ್ತಿಯನ್ನಾಗಿರಲಿ ಯಾವುದೇ ರೀತಿ ಚೆಕ್ಕಿಂಗ್ ಇರುವುದಿಲ್ಲ. ನೋಡ್ತಾ ಇದ್ದೀರಾ, ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಬಂದೆ ನಾನು. ಈ ರೀತಿ ಸಾಕಷ್ಟು ದಾರಿಗಳು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಕಷ್ಟು ದಾರಿಗಳು ಸಿಗ್ತವೆ. 1, 2 ಅಲ್ಲ ನಾನು ತೋರಿಸ್ತಾ ಇರೋದು. ನೀವು ದೃಶ್ಯಗಳಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. 1, 2 ಅಲ್ಲ, ಸಾಕಷ್ಟು ದಾರಿಗಳು ರೈಲ್ವೆ ನಿಲ್ದಾಣವನ್ನು ನೇರವಾಗಿ ಪ್ರವೇಶವನ್ನು ಪಡಿಬೋದು. ಮುಖ್ಯ ದ್ವಾರದಲ್ಲಿ ಚೆಕ್ಕಿಂಗ್ ಒಂದು ಬಿಟ್ಟರೆ ಇನ್ನು ಎಲ್ಲಿ ಕೂಡ ಚೆಕ್ಕಿಂಗ್ ಇಲ್ಲ. ಎಲ್ಲ ಕಡೆ ನೀವು ನೇರವಾಗಿ ಒಳಗಡೆ ಹೋಗ್ಬೋದು. ಇದು ಭದ್ರತಾ ಲೋಪ ಅಂತಲೇ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. KSR ರೈಲ್ವೆ ನಿಲ್ದಾಣದಲ್ಲಿ ಬಹಳ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಇದಕ್ಕೆ ಪ್ರವೇಶಕ್ಕೆ ಒಂದಷ್ಟು ಕಳ್ಳದಾರಿಗಳು ಕೂಡ ಇದೆ. ಆ ಕಳ್ಳದಾರಿಯಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ರೈಲ್ವೆ ಮುಖ್ಯ ದ್ವಾರದಲ್ಲಿ ಮಾತ್ರ ಪರಿಶೀಲನೆ ಇರೋದು. ಅದು ಕೂಡ ಸರಿಯಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿರುವಂತಹ ಕಳ್ಳದಾರಿಗಳಿದೆಯಲ್ಲ, ಅಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ಉಳಿದಿರುವಂತಹ ಯಾವ ದಾರಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲ ಆಗೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂಥ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದಲ್ಲ ಪಕ್ಕದಲ್ಲಿರುವಂಥ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ. ಅದನ್ನು ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು ನಿಮಗೆ. ತಗೊಳ್ಳಿ ಹೆಂಗೆ ಹೋದರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು.
ರೈಲ್ವೆ ನಿಲ್ದಾಣದಲ್ಲಿ ನೋಡಿ ಆಗಿರಲಿ ಅಂದರೆ ರೈಲಿನ ಒಳಗಡೆ ಏನು ನಿಷೇಧಿತ ವಸ್ತುಗಳಿದಾವಲ್ಲ ಅದನ್ನು ಯಾವುದನ್ನು ಕೂಡ ನೀವು ತೆಗೆದುಕೊಂಡು ಬಂದರೂ ಕೂಡ ಇಲ್ಲಿ ನೇರವಾದಂಥ ಪ್ರವೇಶವನ್ನು ಪಡಿಬೋದು. ನೋಡಿ ಇದೇ ದಾರಿ ಮೂಲಕ ನಾನು ಬಂದೆ. ಈ ಕಡೆ ಭಾಗದಿಂದ ಎಕ್ಸಿಟ್ ಅಂತ ಇದೆ. ಯಾವ ಒಂದು ಚೆಕಿಂಗ್ ಕೂಡ ಇಲ್ಲ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದಾಗ ಎಚ್ಚೆತ್ತುಕೊಳ್ತಾರೆ ಹೊರತು ಇಲ್ಲ ಅಂದರೆ ಕಂಪ್ಲೀಟ್ ನಿರ್ಲಕ್ಷ್ಯ. ಅಟ್ಲೀಸ್ಟ್ ಒಬ್ಬ CRPF ಪೊಲೀಸ್ ಕೂಡ ಯಾರು ಏನು ಹೋಗ್ತಾ ಇರೋದು ಅದನ್ನು ಕೂಡ ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ನೇರವಾಗಿ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ಬೋದು. ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಯಾವನು ಬಂದು ಇಲ್ಲಿ ಬಾಂಬ್ ಬಿಟ್ಟು ಹೋದರೂ ಕೂಡ ಏನು ಅನಾಹುತ ಆದರೂ ಕೂಡ ಯಾರು ಇಲ್ಲೇನು ಕೇಳೋರಿಲ್ಲ, ಏನಿಲ್ಲ. ಯಾಕಂದರೆ ಇಲ್ಲಿ ಚೆಕಿಂಗ್ ಇಲ್ಲ, ಒಂದು ಅಟ್ಲೀಸ್ಟ್ ಸ್ಕ್ಯಾನಿಂಗ್ ಒಂದು ಮಷಿನ್ ಕೂಡ ಇಲ್ಲ, ಏನು ಇಲ್ಲ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸಿದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಅಲ್ಲೂ ಕೂಡ ಭದ್ರತಾ ಲೋಪ. ರೈಲ್ವೆ ಸ್ಟೇಷನ್ ಪ್ರವೇಶಕ್ಕೆ ಎಲ್ಲೆಂದರಲ್ಲಿ ಕಳ್ಳ ದಾರಿಗಳಿದೆ. ರೈಲ್ವೆ ಸ್ಟೇಷನ್ ಮುಖ್ಯ ದ್ವಾರದಲ್ಲೇ ಯಾವುದೇ ರೀತಿಯ ಚೆಕ್ಕಿಂಗ್ಗಳು ನಡೀತಾ ಇಲ್ಲ. ನೋಡಿ ಇದು ಅಯ್ಯೋ ಮಾಯ. ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಇದು ಮತ್ತೊಂದು ದಾರಿ. ಕಾರಣ ಎಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಎಲ್ಲಿ ನೋಡಿದರೂ ಒಳಗಡೆ ಪ್ರವೇಶವನ್ನು ಪಡಿಬೋದು. ನೋಡಿ ಎಂಟ್ರಿ ಬೇರೆ ಹಾಕಿದ್ದಾರೆ. ಪ್ಲಾಟ್ಫಾರ್ಮ್ 1ಗೆ ಎಂಟ್ರಿ ಅಂತಿದೆ ಬೋರ್ಡ್ ನೋಡಿ. ನೇರವಾಗಿ ಹೋಗ್ಬೋದು, ಯಾವುದು ಚೆಕಿಂಗ್ ಇಲ್ಲ. ನೀವೇನೇ ಬ್ಯಾಗ್ ತೊಗೊಂಡು ಏನೇ ಇಟ್ಕೊಂಬಂದ್ರು ಇಲ್ಲಿ ಯಾವುದು ಚೆಕಿಂಗ್ ಇಲ್ಲ. ಇದು ಇಲ್ಲಿ ಇರುವಂಥ ವ್ಯವಸ್ಥೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಗಮನಿಸ್ತಾ ಇದ್ದೀವಿ ಇಡೀ ದೇಶದಾದ್ಯಂತ ಎಲ್ಲಾ ರೀತಿಯ ಭದ್ರತೆಗಳನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಅಂತ ಯಾವುದೇ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸೀರಿಯಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ KSR ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಇನ್ನಿತರ ರೈಲ್ವೆ ಸ್ಟೇಷನ್ಸ್. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ? ಈಗಲಾದ್ರೂ ಎಚ್ಚೆತ್ಕೊಂಡಿದ್ದಾರಾ, ಹೇಗೆ? ಎಸ್ ಅಶ್ವಿನಿ, ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ. ಯಾವುದು ನಾವೇನು ವಿಸಲ್ಸ್ಗಳನ್ನು ಬೆಳಗ್ಗೆಯಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವೋ, ನಾವೇನು ಸ್ಟಿಂಗ್ ಆಪರೇಷನ್ ಮಾಡುವುದರ ಮೂಲಕ ಇಂಥ ದೃಶ್ಯಾವಳಿಗಳನ್ನು ಹಿಡಿದ್ವೋ ಅದೇ ಪರಿಸ್ಥಿತಿ ಈಗಲೂ ಕೂಡ ಇದೆ. ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದರೆ ಅತಿ ದೊಡ್ಡ ಭದ್ರತಾ ಲೋಪ ಅಂತಲೇ ಹೇಳ್ಬೋದು. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಮೆಟ್ರೋ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿನೂ ಕೂಡ ಅದೇ ರೀತಿಯಾಗಿದೆ. ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದರೆ ಎಲ್ಲಿ ಯಾವ ಒಂದು ದ್ವಾರದ ಮುಖ್ಯ ದ್ವಾರದಲ್ಲೇ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಎಲ್ಲಿ ಹೋದರೂ ಕೂಡ ಭದ್ರತೆ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ನೇರ ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು, ಇಲ್ಲಿ ಯಾರು ಕೂಡ ಚೆಕಿಂಗ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಸೀದಾ ಹಾಗೆ ಬ್ಯಾಗ್ ಹಿಡ್ಕೊಂಡು ನೇರವಾಗಿ ಒಳಗಡೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಇದು ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಕೇವಲ KSR ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಅಲ್ಲ, ಎಲ್ಲ ಕಡೆ ಭಾಗದಲ್ಲಿ ಯಶವಂತಪುರ ಆಗಿರಬಹುದು, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಎಲ್ಲಿ ಹೋದರೂ ಕೂಡ ಇದೇ ಭದ್ರತಾ ಲೋಪ ಇದೆ. ನಾನು ಸ್ಟಿಂಗ್ ಆಪರೇಷನ್ ಮಾಡೋದ್ರ ಮೂಲಕ, ರಿಯಾಲಿಟಿ ಚೆಕ್ ಮಾಡೋದ್ರ ಮೂಲಕ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸಿತು. ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಒಂದಲ್ಲ ಎರಡಲ್ಲ ಸಾಕಷ್ಟು ದಾರಿಗಳಿದ್ದಾವೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ. ಎಲ್ಲೆಂದರಲ್ಲಿ ಪ್ರಯಾಣಿಕರು ಬ್ಯಾಗನ್ನು ಹಿಡಿದುಕೊಂಡು ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಆದರೆ ಎಲ್ಲಿ ಕೂಡ ಸರಿಯಾದಂಥ ಚೆಕಿಂಗ್ ವ್ಯವಸ್ಥೆ ಇಲ್ಲ. ಕೇವಲ ಮುಖ್ಯ ದ್ವಾರದಲ್ಲಿ ಒಂದಿಷ್ಟು ಜನ ಪೊಲೀಸ್ ಇಲಾಖೆಯವರು ಇದ್ದಾರೆ ಹೊರತು, ರೈಲ್ವೆ ಪೊಲೀಸ್ ಇದ್ದಾರೆ ಹೊರತು, ಅವರು ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಆರಾಮ್ ರೀಲ್ಸ್ ನೋಡಿಕೊಂಡು ಆರಾಮಾಗಿ ಕೂತಿದ್ದಾರೆ. ಕೆಲವೊಬ್ರು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ, ಇನ್ನು ಕೆಲವೊಬ್ರು ರೀಲ್ಸ್ ನೋಡ್ತಾ ಇದ್ದಾರೆ. ಇದರಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಯಾರನ್ನೂ ಕೂಡ ಒಳಗಡೆ ಪ್ರವೇಶ ಪಡಿತಾ ಇರುವಂಥ ಪ್ರಯಾಣಿಕರನ್ನಾಗಿರಲಿ ಎಲ್ಲಿ ಕೂಡ ಚೆಕ್ ಮಾಡ್ತಾ ಇಲ್ಲ. ಮತ್ತು ಇನ್ನು ರೈಲ್ವೆ ನಿಲ್ದಾಣದ ಸುತ್ತಮುತ್ತ ನೋಡಿದರೆ ಹಲವಾರು ಕಳ್ಳು ದಾರಿಗಳಿವೆ. ಅದನ್ನು ಯಾಕೆ ಮಾಡಿದಾರೋ ಗೊತ್ತಿಲ್ಲ. ಎಲ್ಲಂದರಲ್ಲಿ ಕಾಂಪೌಂಡ್ಗಳು ಒಡೆದು ಹೋಗಿದೆ. ಅಲ್ಲೇ ಆ ಮುಖಾಂತರನೇ ಒಳಗಡೆ ಬ್ಯಾಗು ಎಲ್ಲ ತೆಗೆದುಕೊಂಡು ಪ್ರವೇಶವನ್ನು ಪಡಿತಾರೆ. ಮತ್ತು ಇದು KSR ರೈಲ್ವೆ ನಿಲ್ದಾಣದ ಸ್ಥಿತಿ ಆದಂತಂದ್ರೆ ಮತ್ತೊಂದು ಕಡೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾವು
ವೆಲ್ಕಮ್ ಬ್ಯಾಕ್. ಈಗಾಗಲೇ KSR ರೈಲ್ವೆ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಿದ್ವಿ. ಅದರ ನಂತರದಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ಗಮನಿಸಿದ್ವಿ. ಇನ್ನು ಮತ್ತೊಂದು ಪ್ರಮುಖ ರೈಲ್ವೆ ಸ್ಟೇಷನ್ ಅಂತಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಲೋಪ. KSR ಯಶವಂತಪುರದ ಬಳಿಕ SMVT ಸರದಿ. ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಅವ್ಯವಸ್ಥೆ. ಬೈಯಪ್ಪನಹಳ್ಳಿ SMVT ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ಲೋಪ. ರೈಲ್ವೆ ಸ್ಟೇಷನ್ ಪ್ರವೇಶಕ್ಕೆ ಕಂಡಲ್ಲೇ ದಾರಿಗಳಿದೆ. ಎಲ್ಲಿ ಬೇಕಿದ್ರೂ ಎಂಟ್ರಿ ಆಗ್ಬೋದು. SMVT ಪ್ರವೇಶಕ್ಕೆ ಅಧಿಕೃತವಾಗಿ 2 ಮುಖ್ಯ ದ್ವಾರ ಇರೋದು. ಒಂದು ದ್ವಾರದಲ್ಲಿ ಮಾತ್ರ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮತ್ತೊಂದು ದ್ವಾರದಲ್ಲಿ ಯಾವುದೇ ರೀತಿಯ ಚೆಕಿಂಗ್ ಇಲ್ಲ, ನೋ ಚೆಕಿಂಗ್. ಗಮನಿಸ್ತಾ ಇದೀವಲ್ಲ, ಇದು SMVT ರೈಲು ನಿಲ್ದಾಣ. ಇಲ್ಲಿ ಮುಖ್ಯವಾಗಿ ಎಂಟ್ರಿ ಆಗೋದಕ್ಕಿರೋದು 2 ಮುಖ್ಯ ದ್ವಾರಗಳು. ಆ 2 ಪ್ರಮುಖ ದ್ವಾರಗಳಲ್ಲಿ ಒಂದು ಎಂಟ್ರಿಯಲ್ಲಿ ಚೆಕಿಂಗ್ ಆಗುತ್ತೆ, ಆದರೆ ಮತ್ತೊಂದು ಎಂಟ್ರಿ ಪಾಯಿಂಟ್ ಅಲ್ಲಿ ಯಾರೇ ಚೆಕಿಂಗ್ ಮಾಡ್ತಾ ಇಲ್ಲ, ಯಾರೂ ಕೂಡ ಚೆಕಿಂಗ್ ಮಾಡ್ತಾ ಇಲ್ಲ. ಯಾರು ಬೇಕಿದ್ರು ಏನು ತಗೊಂಡು ಹೋಗೋದಾದ್ರೂ ಕೂಡ ಆರಾಮಾಗಿ ಹೋಗುವಂಥ ಪರಿಸ್ಥಿತಿ ಅಲ್ಲಿ ಇದೆ. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ ಅನೇಕ ಕಡೆಗಳಲ್ಲಿ ಒಂದಷ್ಟು ಕಳ್ಳದಾರಿಗಳಿದೆ. ಅಲ್ಲಿಂದಲೂ ಕೂಡ ಎಂಟ್ರಿ ಆಗ್ಬೋದು. ಆ ಕಡೆಯಿಂದ ಕಾಂಪೌಂಡ್ ಸಿಗೋದು, ಈ ಕಡೆಯಿಂದ ಮತ್ತೊಂದು ಕಡೆಯಿಂದ ಅಂತ ಬೇರೆ ಬೇರೆ ಕಡೆಯಿಂದ ಸಣ್ಣ ಪುಟ್ಟ ದಾರಿಗಳಿದೆ. ಅಲ್ಲಿಂದಲೂ ಕೂಡ ಎಂಟ್ರಿ ಆಗ್ತಾರೆ ಕೆಲವರು. ಮೇನ್ ಎಂಟ್ರಿ ಗೇಟಿಂದ ಅಲ್ಲ, ಬೇರೆ ಬೇರೆ ಕಡೆಯಿಂದಲೂ ಕೂಡ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಪಡಿಬಹುದು. ಇದೆಲ್ಲದರ ಬಗ್ಗೆ ಭದ್ರತಾಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.